ಗಾಡಿಗೆ ಪಂಚರ್ ಆಗಿಬಿಟ್ಟಿದೆ ಗುರು. ಪಂಚರು ನಾನು ಏರ್ ಹೊಡೆಸ್ದೆ, ಆವಾಗ ಕಾಣಿಸ್ತು. ಇದು ನೋಡಿ ಹೆಂಗೆ ಸಿಗಾಕೊಂಡಿದೆ, ಕಾಣಿಸ್ತಾ ಇದೆಯಾ? ಶೂ ತೀರಾ ಹುಡ್ಕೊಂಗೇನಿಲ್ಲ, ಆಲ್ರೆಡಿ ಕಾಣಿಸ್ಬಿಟ್ಟಿದೆ. ಸೊ ಅದು ಎಷ್ಟು ದೊಡ್ಡದಾಗಿ ಕುತ್ಕೊಂಡಿದೆಯೋ ಗೊತ್ತಿಲ್ಲ. ನಾನು ಗಾಡಿ ತೆಗೆದು ಮನೆಗೆ ಹೊರಟಿದ ತಕ್ಷಣ ಯಾಕೋ ವಾಬ್ಲಿಂಗ್ ಆಯಿತು. कैमरा है उसमें? हाँ कैमरा, वही इनका फोटो आ रहा है उसमें। हाँ वीडियो आ रहा है. ಈ ಟ್ಯೂಬ್ಲೆಸ್ ಟೈರ್ ಕತೆನೇ ಇಷ್ಟು. ಪಂಚರ್ ಆದರೆ ಇನ್ನೂ ದೊಡ್ಡ ಹೋಲ್ ಮಾಡಬೇಕು. ಯಾವಾಗಲೂ ಪಂಚರ್ ಹಾಕ್ಸಿದ್ಮೇಲೆ ಈ ಥರ ಒಂದು ರೌಂಡ್ ಚೆಕ್ ಮಾಡಿಸಿ. ಎರಡ ಆಗಿರುತ್ತೆ. ಸದ್ಯಕ್ಕೆ ಇಲ್ಲೆಲ್ಲೂ ಆಗಿಲ್ಲ, ನನ್ನ ಹತ್ರನೇ ಓಡಾಡೋದು. ಇದೇ ಆಗಿದ್ದು. ಅರೆ ಯಾರಕ್ಕಿದ್ದಾರೆ? वो पंचर के ऊपर पंचर है? हाँ पंचर के ऊपर नया जो पंचर हुआ है ना, जो नया एक पंचर आने का है ना, एयर कम होने से वो प्रॉब्लम हुआ है. हाँ हाँ हाँ. एक और है. किधर है? कैसा है, थोड़ा ज़्यादा वेट का गाड़ी रहता है ना, नॉर्मल पंचर ये सब में नहीं चलता. नॉर्मल पंचर है ना, ये सब गाड़ी में नहीं. डाल दो. हाँ डालना पड़ेगा नहीं तो. चल चिಕ್ಕದು लास्ट पीस मारे पंचर में. पंचर में पंचर. पंचर में पंचर ಆದರೆ ಡಬಲ್ ರಬ್ಬರ್ ಹಾಕ್ತಾರೆ. चाकू लावा था. चाकू क्या ಚಾಕು? ಬೇಜಾರಾಗೋಯ್ತು ಗುರು. ಏನು ಒಂದಲ್ಲ ಎರಡಲ್ಲ 5 ಪಂಚರು. ಇನ್ನೊಂದು 4 ಪಂಚರ್ ಆಗೋಗಿದ್ರೆ ಆಯಿತು, ಹೊಸ ಟೈರ್ ಹಾಕ್ಸ್ಬಿಡ್ಬೋದು. ಸೈಕಾಯ್ತು ಒಂದಾದ್ಮೇಲೆ ಒಂದು. ಅದು ಹೆಂಗೋ ಗೊತ್ತಿಲ್ಲ, ಬ್ಯಾಕ್ ಟೈರಲ್ಲಿ ಮಾತ್ರ ಅಷ್ಟೊಂದಾಗಿದೆ, ಫ್ರಂಟ್ ಟೈರಲ್ಲಿ ಒಂದು ಪಂಚರ್ ಇಲ್ಲ. ಅವ್ರು ಹೇಳಿದ್ದು ಯಾವುದೋ ಒಡೆದೋಗಿರೋ ಗ್ಲಾಸ್ ಮೇಲೆ ಹೋಗಿದ್ದೀರಾ, ಅದಕ್ಕೆ ಅದು ಕಟ್ ಆಗಿದೆ ಅಂತ. ಒಂದು ಕಡೆ ಮಾತ್ರ ಸಣ್ಣದ ಮೊಳೆ ಇತ್ತು, ಇನ್ನು ಮಿಕ್ಕಿದ 2 ಕಡೆ ಕಟ್ಟಿತ್ತು. ಸೊ ಒಂದು ಪಂಚರ್ ಆಗಿರೋದ್ರಿಂದ ಏರ್ ಕಡಿಮೆ ಆಗಿ ಆಲ್ರೆಡಿ ಮುಂಚೆ ಪಂಚರ್ ಹಾಕಿದ ಜಾಗದಲ್ಲಿ ಏರ್ ಲೀಕ್ ಆಗ್ತಾಯಿತ್ತು. ಹೋಗತ್ತಾಗೆ 1 2 3 4 5 ಪಂಚರ್ ಆಯಿತು ಒಟ್ಟು. ಇದು ಟ್ಯೂಬ್ಲೆಸ್ ಟೈರ್ ಆಗಿದ್ದಕ್ಕೆ 5 ಪಂಚರ್ ಆದರೆ ಉಳಿದಿದೆ. ಟ್ಯೂಬ್ ಟೈರ್ ಆಗಿದ್ದರೆ ಟ್ಯೂಬು ಟೈರು ಎರಡೂ ಹೋಗ್ಬಿಟ್ಟಿರೋದು. ಏನು ಮಾಡೋದು, ಬೆಂಗಳೂರಲ್ಲಿ ಎಲ್ಲೇ ಓಡಾಡಿದ್ರು ಎಲ್ಲ ಕಡೆ ಒಂದೊಂದು ಕನ್ಸ್ಟ್ರಕ್ಷನ್ ಇರುತ್ತೆ. ಏನಾದರೂ ಒಂದು ಮಳೆ ಏನಾರ ಒಂದು ಸಿಗಾಕೊಳ್ಳುತ್ತೆ. ಏನೋ ಆಗಿದೆ ಗುರು ಇಲ್ಲಿ. ಯಾಕೆ ಟ್ರಾಫಿಕ್ ಪೊಲೀಸ್ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟಿದ್ದಾರೆ ಯೂನಿವರ್ಸಿಟಿಗೆ, ಗೊತ್ತಿಲ್ಲ ಆ ಕಡೆಯಿಂದ ಯಾರಾದರೂ ಬರ್ತಿದ್ದಾರಾ ಅಂತ. ಪ್ರಾಬಬ್ಲಿ ಅಲ್ಲಿ ಒಳಗೆ ಹೋಗೋಕ್ಕೆ ಯಾರೋ ಬರ್ತಾ ಇರ್ಬೋದು. ಯಾರಪ್ಪ ಟ್ರಾಫಿಕ್ ನಿಲ್ಲಿಸಿ ಒಳಗೆ ಕಳಿಸೋವಂಥವ್ರು?
ಅಲ್ಲ ಇವರು ನಿಲ್ಲಿಸಿದಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಟ್ರಾಫಿಕ್ ಆಗಬಾರ್ದು ಅಂತಲೇ ಸುಮ್ಮನೆ ತೊಡೆದಿದ್ರ ಅವರು. ಇದೊಳ್ಳೆ ಸರಿಯೋ ಇಲ್ಲ, ಯಾರೋ ಬರಲೂ ಇಲ್ಲ, ಏನೂ ಆಗಲೂ ಇಲ್ಲ. ಏನಾದರೂ ಇರುತ್ತೆ, ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲಿ ಯಾಕಪ್ಪ ನಿಲ್ಸಿದ್ಯಾ ಗೊತ್ತಿಲ್ಲ. ಅವ್ರು ಯಾಕೆ ನಿಲ್ಸಿದ್ರು ಅಂತಲೇ ಗೊತ್ತಿಲ್ಲ. ಈ ಮೂಡಲ್ಪಾಳ್ಯ ನಾಗರಬಾವಿ ಕಡೆ ಓಡಾಡೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ಸ್ನೇಕ್ ಥರ ಇದೆ ರೋಡು. ಈ ರೋಡಲ್ಲಿ ಬಸ್ಸಿಂದೆ ಹೋಗ್ಬಿಟ್ರೆ ಮುಗೀತು ಕತೆ. ಬಸ್ಸು ಯಾವ ಸ್ಪೀಡ್ ಹೋಗುತ್ತೆ, ಬಸ್ಸು ಎಷ್ಟೊತ್ತಿಗೆ ಹೋಗುತ್ತೆ ಅಷ್ಟೊತ್ತಿಗೆ ನಾವು ಹೋಗೋದಾಗೋದು. ಕಾರಲ್ಲಿ ಬಂದ್ರಂತೂ ಗಾನ್ ಕೇಸೆ. ಆಯ್ತು, ಆಟೋದವನು ಅಡ್ಡ ಬಂದ. ಹಿಂಗೆ ಅಡ್ಡಗಳು ಬೇರೆ ಬರ್ತಾರೆ. ಬಸ್ಸನ್ನು ಓವರ್ಟೇಕ್ ಮಾಡಬೇಕಂದ್ರೆ ಭಾರಿ ಕಷ್ಟ ಗುರು. ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಲು, ಬಸ್ ಬೇರೆ ಅಷ್ಟು ಉದ್ದ ಇದೆ. ಕ್ರೇಜಿ. ಟೂ ವೀಲರಲ್ಲಿ ಹೋದ್ರೂ ಬಸ್ ಅವೋ ಟೈಮಿಂಗ್ಸ್ಗೆ ಹೋಗ್ತೀವಿ ನಾವು. ಅದೇ ಟ್ರೈ ಮಾಡೋಣ. ಈ ಥರ ಸರ್ಕಲಲ್ಲಿ ಒಂದು ಎಡವಟ್ಟು ಮಾಡಿದ್ದಾರೆ. ಏನು ಅಂದರೆ ಇಲ್ಲೇ ಬಸ್ ಸ್ಟಾಪ್ ಇದೆ. ಇದು ಆ್ಯಕ್ಚುಲಿ ಬಸ್ ಸ್ಟಾಪು. ಬಸ್ಸು ಟರ್ನ್ ಆಗಿದ ತಕ್ಷಣ ನಿಲ್ಲಿಸಬೇಕು, ಅದು ಬಸ್ ಸ್ಟಾಪು. ಒಳ್ಳೆ ಕತೆ. ಈ ಹೊಸ ಗಾಡಿದು ನಂಬರ್ ಪ್ಲೇಟ್ ಬಂದಿದೆ. ಸೊ ಇವತ್ತು ನಂಬರ್ ಪ್ಲೇಟ್ ಹಾಕ್ಸ್ಕೊಂಬರ್ಬೋದು. ಈ ಜಾಗದಲ್ಲಿ ಒಂದು ಪ್ಲೇಟು, ಇದು ಬಿಟ್ಟರೆ ಫ್ರಂಟ್ ಸೈಡು ಈ ಜಾಗದಲ್ಲಿ ಬರುತ್ತೆ. ಸೊ ನಂಬರ್ ಏನು ಬಂದಿದೆ, ನಂಬರ್ ಪ್ಲೇಟ್ ಹೆಂಗೆ ಹಾಕ್ತಾರೆ ನೋಡ್ಕೊಂಬರೋಣ ಬನ್ನಿ. ಇವತ್ತಿಲ್ಲಿ ನಮ್ಮ ಸೈಟ್ ಪಕ್ಕದಲ್ಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಈ ಲೇಔಟಲ್ಲಿ ಯಾವ್ಯಾವ ಸೈಟು ಮೇಂಟೆನೆನ್ಸ್ ಚಾರ್ಜಸ್ ಕೊಟ್ಟಿರ್ತಾರೋ ಅವ್ರ ಸೈಟ್ ಎಲ್ಲ ಈ ರೀತಿ ಕ್ಲೀನಾಗಿ ಇಟ್ಟಿರ್ತಾರೆ. ಗಾಡಿಯಲ್ಲಿದೆ ನಂಬರ್ ಪ್ಲೇಟ್ ಬಂದಿದೆ. ನಂಬರ್ ನೋಡಿ KA02 LP 1997 ಫ್ಯಾನ್ಸಿ ನಂಬರ ಬಂದಿದೆ. ಸೊ ನಂಬರ್ ಪ್ಲೇಟ್ ಇನ್ನೂ ಹಾಕಿಸ್ಬೇಕು. 2:15 ಬರೋಕ್ಕೆ ಹೇಳಿದ್ದಾರೆ. ಲಂಚ್ ಅವರಲ್ಲಿ ಬಂದುಬಿಟ್ಟಿದ್ದೀವಿ ನಾವು. ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ಬಂದು ಹಾಕ್ಸ್ಬೇಕು. ಟೈಮ್ ಈಗ 2:15, ಲಂಚ್ ಟೈಮ್ ಮುಗಿದಿದೆ. ಸೊ ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ನೋಡಿ ತಲೆ ಬಾಗಿಸಿ ಬನ್ನಿ. ಓಕೆ ಓಕೆ. ಇಲ್ಲ ಹಾಕದ ಅಲ್ಲ, ಗಾಡಿ ಸರ್ವಿಸಿಂಗ್. ಈ ನಕಲ್ ಗಾರ್ಡ್ ಹಾಕ್ಸಿದ್ಮೇಲೆ ಇದೊಂದು ಸ್ವಲ್ಪ ಇಶ್ಯೂ ಇದೆ. ಈ ಬ್ರೇಕ್ ಇಲ್ಲಿ ಈ ಜಾಗದಲ್ಲಿ ಟಚ್ ಆಗ್ತಾ ಇದೆ. ಸೊ ಅದನ್ನು ಒಂಚೂರು ಕರೆಕ್ಟ್ ಮಾಡಿಸ್ತೀವಿ. ನಂಬರ್ ಪ್ಲೇಟ್ ಹಾಕಿದ್ದಾರೆ, ಏನಂತ ಕ್ವಾಲಿಟಿ ಇಲ್ಲ. ಗೌರ್ಮೆಂಟ್ ಸುಮ್ಮನೆ ಹೇಳ್ತಾರೆ. ಓಕೆ,